PMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಈ ಹಬ್ಬದ ಪ್ರಯುಕ್ತ ಹಾಗೂ ಶರಣಮುತ್ತನ ಜಾತ್ರಾ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನ ಹಮ್ಮಿಕೋಬೇಕಂತ ತಿಳ್ಕೊಂಡು ಮೇಲಾಧಿಕಾರಿ ಒಂದು ನಿರ್ದೇಶನದಿಂದ ಆ ಪ್ರಯುಕ್ತ ಈ ದಿವಸ ಶರಣಮುತ್ತ ಜಾತ್ರೆ ಹಾಗೂ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ CPI ಸಾಹೇಬ್ರೆ, ಅದೇ ರೀತಿ ನಮ್ಮ ಠಾಣೆಯ PSI ಸಾಹೇಬರಾಗಿರ್ತಕ್ಕಂಥ ಸಂಗ್ರಾಮ್ ಸಾಹೇಬ್ರೆ, ಅದೇ ರೀತಿ ಇನ್ನೋರ್ವ PSI ಸಾಹೇಬರಾಗಿರ್ತಕ್ಕಂಥ ಬಂಗಿ ಸಾಹೇಬ್ರೆ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ BS ಪಟೇಲ್ ಯಾಳಗಿ ಸಾಹೇಬ್ರೆ, ಹಾಗೂ ಚೋರ್ಗಸ್ತಿ ಅವರೇ, ಮದರ್ಕಲ್ಗೌಡ್ರೆ, ಸಿದ್ದನಗೌಡ್ರೆ, ಮುತ್ತಪ್ಪ ಚಂಬ್ಲಾಪುರ ಕಾಕವ್ರೆ, ಅದೇ ರೀತಿ ಜಗದಪ್ಪ ಅಣ್ಣಪ್ಪ ಅವರೇ, ಅದೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗೌರವಾನ್ವಿತ ಎಲ್ಲ ಸಮಾಜದ ಹಿರಿಯರೇ, ಬಂಧುಗಳೇ, ಇವತ್ತಿನ ವಿಶೇಷ 3 ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ, ಒಂದು ಜಾತ್ರೆ, ಒಂದು ಹೋಳಿ ಹಬ್ಬ, ಒಂದು ರಂಜಾನ್. ಹೀಗಾಗಿ ತಾಳಿಕೋಟೆಯಲ್ಲಿ ಕಾನೂನಿನ ವ್ಯವಸ್ಥೆ ಹಾಳಾಗ್ಬಿಡೋದು, ನಾವೆಲ್ಲರೂ ಕೂಡ ಸೋದರತ್ವತೆಯಿಂದ ಇಲ್ಲಿ ಬಾಳಿ ಬದುಕಬೇಕಾಗಿರ್ತಕ್ಕಂಥವ್ರು. ಯಾರಾದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡಿದ್ರೆ, ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಿದ್ರೆ ಅದನ್ನು ಸಹಿಸಿಕೊಳ್ಳದೆ ನಮ್ಮ ಚೌಕಟ್ಟಿನಲ್ಲಿ ನಾವು ಹಬ್ಬಗಳನ್ನು ಆಚರಿಸಿಕೊಳ್ಳೋಣ ಅಂತ ಹೇಳಿ ಇವತ್ತು ತಿಳುವಳಿಕೆ ಸಭೆ ಇರೋದೆ. ಬಂಧುಗಳೇ, ಇವತ್ತು ಪವಿತ್ರ ರಂಜಾನ್ ಹಬ್ಬದ ವಿಶೇಷವೂ ಕೂಡ ಅದೇ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇನ್ನೊಬ್ಬರಿಗೆ ನೋವು ಕೊಡದ ಹಾಗೆ ಒಬ್ಬ ಮನುಷ್ಯನ ಹಸಿವಿನಿಂದ ಇದ್ದಂಥ ಮನುಷ್ಯನ ನೋವನ್ನು ನಮಗೆ ಅರ್ಥ ಆಗಬೇಕು. ಈ ಮಾನವ ಕುಲ ಒಳ್ಳೇದು ಮಾಡಲಿಕ್ಕೆ ಹುಟ್ಟಿದೆ ಅಂತ ಹೇಳಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊದಲೇ ಹೇಳಿದ್ದಾರೆ. ಆ ಪ್ರಕಾರವಾಗಿ ತಾಳಿಕೋಟೆಯ ಮುಸ್ಲಿಮ್ಸ್ ಬಾಂಧವರು ಕೂಡ ಅದೇ ರೀತಿಯಿಂದ ಅದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ವರ್ಷಗಳ ಹಬ್ಬಗಳು ಬರ್ತವೆ, ಹರಿದಿನಗಳು ಬರ್ತವೆ, ವಿಶೇಷ ಕಾರ್ಯಕ್ರಮಗಳು ಬರ್ತವೆ. ನಾವೆಲ್ಲರೂ ಕೂಡ ಸಹೋದರತ್ವತೆಯಿಂದನೇ ಮಾಡಿದ್ದಂಥ ಇತಿಹಾಸ ಇದೆ. ಹೀಗಾಗಿ ನಾವೆಲ್ಲರೂ ಕೂಡ ಅದನ್ನ ಈ ಭಾರತದ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲವೂ ಕೂಡ ಮಾತಾಡಬೇಕಾಗ್ತದೆ ಮತ್ತು ಮಾಡಬೇಕಾಗ್ತದೆ. ಅದೇ ರೀತಿ ಹೋಳಿ ಹಬ್ಬ 2 ರೀತಿಯಿಂದ ನಾವು ಆಚರಣೆ ಮಾಡ್ತೀವಿ. ನಾವು ಕೂಡ ಇತಿಹಾಸದ ಗೊತ್ತಿರದೆ ಕೆಲವು ದಿನ ನಾವು ಹೋಳಿ ಹುಣ್ಣೆ ಆಚರಣೆ ಮಾಡ್ತಾ ಇದ್ವಿ. ಆದರೆ ಸತ್ಯದ ಅರಿವಾಗಿನಿಂದ ನಾವು ಹೋಳಿ ಹುಣ್ಣೆ ಆಚರಣೆ ಮಾಡೋದು ಬಿಟ್ಟಿದ್ವಿ, ವಿಶೇಷವಾಗಿ ನನ್ನ ಸಮಾಜದ ಜನ. ಯಾಕಂದ್ರೆ ಹಿರಣ್ಯಕಶಿಪುವಿನ ತಂಗಿಯನ್ನ ಹೋಳಿಕಾನು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆಗೆ ದಹನ ಮಾಡಿ ಸುಟ್ಟು ಸಂಭ್ರಮಾಚರಣೆ ಮಾಡಿದ್ದು ಅಂತ ಹೇಳಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯ. ಹೀಗಾಗಿ ನಾವು ಸತ್ಯದ ಅರಿವು ಆದರೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತಂತಂದ್ರೆ ಅದನ್ನ ಮಾಡೋದಿಲ್ಲ. ಹೀಗಾಗಿ ಮಾಡೋರಿಗೆ ಒಂದು ಕಿವಿ ಮಾತು ಏನು ಹೇಳ್ತೇವೆ ಅಂದ್ರೆ, ಬಣ್ಣಗಳು ಈಗ ನೈಸರ್ಗಿಕವಾಗಿಲ್ಲ, ಕೆಮಿಕಲ್ ಕೂಡಿರ್ತಕ್ಕಂಥ ಬಣ್ಣಗಳಿವೆ. ನೀವು ಬಣ್ಣಗಳು ಎಲ್ಲೇ ತೆಗೆದುಕೊಳ್ಳಿ, ಅದು ನೈಸರ್ಗಿಕವಾಗಿದ್ರೆ, ಅದು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇದ್ರೆ ಅದನ್ನ ಬಳಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೋತೀನಿ. ಅದೇ ರೀತಿ ಶರಣಮುತ್ತನ ಜಾತ್ರೆ ವಿಶೇಷ ಅಂತಂದ್ರೆ ಅಲ್ಲಿ ಜಾಗದ ಸಫಿಷಿಯಂಟ್ ಇರಲಿಲ್ಲ ಸರ್. ಇವತ್ತು ಬೆಳಿಗ್ಗೆಯಿಂದ ನಾವು ಅಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರಾಜು ಅಣ್ಣವರು ಮತ್ತು ಕೊಪ್ಪಸೂರ್ ಅವರು ಎಲ್ಲರೂ ಕೂಡಿ ನಾವು ಬೆಳಿಗ್ಗೆಯಿಂದನೇ 7ರಿಂದಲೇ ಅಲ್ಲಿ ಕಂಟೆಯನ್ನ ಸಾಫ್ ಮಾಡಿ ಜನಗಳಿಗೆ ನಿಂದಿರುವ ಹಾಗೆ ವ್ಯವಸ್ಥೆಯನ್ನ ಮತ್ತು ಬಂದಂತ ಅಂಗಡಿಗಳಿಗೆ ಮತ್ತು ಅಲ್ಲಿ ಸಣ್ಣ ಹುಡುಗರ ಆಟಿಕೆ ಸಾಮಾನುಗಳನ್ನ ಬಂದಿರ್ತವೆ, ಅವೆಲ್ಲವೂ ಕೂಡ ಸಫಿಷಿಯಂಟ್ ಜಾಗ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಸ್ವಯಂ ಪ್ರೇರಿತವಾಗಿ ತಾಳಿಕೋಟೆ ಎಲ್ಲ ಹಿರಿಯರು ಕೂಡಿಕೊಂಡು ಆ ಜಾಗವನ್ನ ಸ್ವಚ್ಛ ಮಾಡುವ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಮತ್ತು ವಿಶೇಷವಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಶುಕ್ರವಾರ ಮತ್ತು ಶನಿವಾರ ಹೋಳಿ ಹಬ್ಬ ಬಂದಿರೋದ್ರಿಂದ ಶುಕ್ರವಾರ ಕೂಡ ಅಲ್ಲಿ ಜನಗಂಗುಳಿ ಬಜಾರದಲ್ಲಿ ಬಹಳ ದೊಡ್ಡ ಮಸೀದಿ ಇದೆ ಸರ್. ಆ ಮಸೀದಿಯಲ್ಲಿ ಇವರು 12:30ರಿಂದ ಪ್ರೇಯರ್ 2:30 ತನಕ ಪ್ರೇಯರ್ ಆಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಹಿತಕರ ಘಟನೆ ನಡಿಬಾರ್ದಂತಂದ್ರೆ ನೀವು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಅಲ್ಲಿ ಹಾಕಿ ಆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು. ಯಾಕಂತಂದ್ರೆ ಅವರು ಮಾಡುವ, ಈಗ ಕೆಲವರು ಇಲ್ಲಿ ಬಂದಂತವರೆಲ್ಲ ಕಾನೂನಿನ ಅರಿವಿದ್ದವ್ರು ಬಂದಿರ್ತಾರೆ, ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಕಾನೂನು ಅರಿವು ಇರುದಿಲ್ಲ. ಯಾಕಂದ್ರೆ ಅವರು ಮಾಡಕತ್ತಾರಂದ್ರೆ ನಾವು ಮಾಡಬೇಕನ್ನೋದು ಒಂದು ಹುಮ್ಮಸ್ಸಿನಲ್ಲಿ ಇರ್ತಾರೆ. ಆದ್ರಿಂದ ಅವತ್ತಿನ ದಿನದಾಗ ಅಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಏರ್ಪಾಡು ಮಾಡಬೇಕು. ಮತ್ತು ಅದೇ ರೀತಿಯಿಂದ ರಂಜಾನಕ್ಕೆ ವಿಶೇಷವಾಗಿ ರಂಜಾನ್ ಇದ್ದ ದಿನ ಅಲ್ಲಿ ಬೆಳಗ್ಗೆ 8:30ಗೆ ಸಾಮೂಹಿಕ ಪ್ರಾರ್ಥನೆ ಇರ್ತದೆ ಸರ್. ತಾಳಿಕೋಟೆ ಆಚೆ ಇಕ್ತಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಹಿರಂಗ ಒಂದು ಇದೆ, ಅವ್ರ ಗ್ರೌಂಡ್ ಇದೆ. ಅಲ್ಲಿ ಸಾಮೂಹಿಕವಾಗಿ ಎಲ್ಲ ಮುಸ್ಲಿಮ್ಸ್ ಬಾಂಧವರು ಕೂಡಿ ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿ ನಂತರ ಅವರು ಹಬ್ಬದಲ್ಲಿ ಆಚರಣೆಯನ್ನ ಮಾಡೋ ಸಂದರ್ಭ. ಅವರು ಇದು ವಿಶೇಷವಾಗಿ ಮುಸ್ಲಿಮ್ಸ್ ಜನಾಂಗಗಳೇ
ಇದು ವಿಶೇಷ ಪವಿತ್ರ ರಂಜಾನ್ ಆಗಿರೋದ್ರಿಂದ ಅವರು ರೋಜಾ ನಮಾಜ್ ಜಕಾತ್ ಅಂತೇಳಿ ವಿಶೇಷವಾಗಿರ್ತಕ್ಕಂತಹ ಈ ಮಾನವ ಕುಲಕ್ಕೆ ಒಳಿತಾಗಿರ್ತಕ್ಕಂತಹ ಎಲ್ಲ ಆಚರಣೆಗಳನ್ನ ಅವರು ಮಾಡ್ಕೋತಿರ್ತಾರೆ. ಅವತ್ತಿನ ಸಂದರ್ಭದಲ್ಲಿ ಒಂದು ಅಲ್ಲಿ ಇಗ್ದಾದಲ್ಲಿ ಮಾಡ್ತಾರ, ಒಂದು ಇಲ್ಲಿ ನೀರಿನ ಟಾಕಿ ಹಿಂದ್ ಸರ್ ಶಾಣಮತ್ತಿನ ಗುಡಿ ಹಿಂದ ಅಲ್ಲಿಯೂ ಕೂಡ ಅವರು ವರ್ಷ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಎರಡು ಸ್ಥಳದಲ್ಲಿ ನೀವು ಅವರಿಗೆ ಬೈಕ್ಗಳೇ ಹೋಗ್ಲಿಕ್ಕೆ ಅಥವಾ ಕಾರ್ಗಳು ತಂದಿರ್ತಾರೆ, ಅದಕ್ಕೆ ಸ್ವಲ್ಪ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅದೇ ರೀತಿಯಿಂದ ಶಾಣಮತ್ತಿನ ಜಾತ್ರೆಯೂ ಕೂಡ ಅವತ್ತು ಸ್ವಲ್ಪ ನೀವು ಒಂದು 2 ದಿನ ನೀವು ಬ್ಯಾರಿಕೇಡ್ ಹಾಕಿದ್ರೆ ಸರ್, ಅಲ್ಲಿ ಒಳಗೆ ಹೋಗಿರ್ತಕ್ಕಂತಹ ಜನಗಳು ಅಲ್ಲಿ ಆಟ ಆಡ್ಲಿಕ್ಕೆ ಬಂದಿರತಕ್ಕಂಥ ಸಣ್ಣ ಸಣ್ಣ ಹುಡುಗರು ಇರ್ತಾವ ಸರ್, ಒಂದ್ ಸ್ವಲ್ಪ ಗಾಡಿ ವಾಹನ ಒಂದೇ ರೋಡ್ ಇರೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ನೀವು 2 ದಿನ ಈ ಅವತ್ತಿನ ದಿನ ಇಲ್ಲಿ ರೋಡ್ ಬಂದ್ ಮಾಡಿದ್ರೆ ಪರವಾಗಿಲ್ಲ ಸರ್, ಹಿಂಗಾಶಿ ಹೋಗ್ತಾರೆ. ಅಂದ್ರೆ ಇದು ರೋಡಿಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ ಸರ್ ಜಾತ್ರೆಗೆ ಬರೋ ಜನ. ಹಿಂಗಾಗಿ ಅಲ್ಲಿ ಹಿಂದೆ ಗಡಿ ಇದು ಟಿಪ್ಪು ಸರ್ಕಲ್ ಇಂದ ಹಿಂಗಾಶಿ ಬಂದ್ರೆ ಅಲ್ಲಿ ಅಂಬಾವನಿ ಗುಡಿಗೆ ಬರ್ತದೆ ಸರ್. ಅಲ್ಲಿ ಅವತ್ತೊಂದು ದಿನ ಇಲ್ಲಿ ಬ್ಯಾರಿಕೇಡ್ ಹಾಕಿ ಇಲ್ಲಿ ಬಂದ್ ಮಾಡಿ ಹಂಗಾಶಿ ಹೋದ್ರು ಜಾತ್ರೆಗೆ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥೆಯನ್ನ ಮಾಡ್ದಂಗೆ ಆಗ್ತೈತಿ. ಮತ್ತು ಇಲ್ಲಿ ಶಾಂತಿ ಸಭೆಯಲ್ಲಿ ವಿಶೇಷವಾಗಿ ನಾವು ಕೂಡ ನಮ್ಮ ಏನು ಇಲ್ಲಿ ಒಳ್ಳೆ ಕೆಲಸವನ್ನು ಮಾಡಬೇಕಾಗಿರ್ತದೆ. ಯಾವುದೇ ಸಹೋದ್ಯೋಗಿ ಬಂಗೀರವರೇ, ಈ ತಾಳಿಕೋಟೆ ಪಟ್ಟಣದ ಎಲ್ಲ ಸಮಾಜದ ಹಿರಿಯರೇ, ವರ್ತಕರೇ, ಪತ್ರಕರ್ತರೇ, ತಮ್ಮೆಲ್ಲರಿಗೂ ಶುಭ ಸಂಜೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಅಂದರೆ ವಿದ್ಯಾರ್ಥಿಗಳ ಪರೀಕ್ಷೆ ಹತ್ರ ಬಂದ ಸಮಯದಲ್ಲೇ ಹೋಳಿ ಹಬ್ಬ ಬರ್ತದೆ. ನಾನು ಬಾಗಲಕೋಟೆಯಲ್ಲಿ ಒಂದು 4 ವರ್ಷ PSI ಆಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಹೋಳಿ ಹಬ್ಬ ಬಂತು ಅಂದರೆ ಈ SLC ಮಕ್ಕಳು ಓದೋದು ಬಹಳ ಕಷ್ಟ. ಮತ್ತು ನಾನು ಕೂಡ ಅಲ್ಲೇ ಓದಿದ್ದೀನಿ. ಅಲ್ಲಿ ಹಲಗಿ ಸೌಂಡ್ ಬಹಳ ಜೋರಿರ್ತದೆ, ಓದೋ ಮಕ್ಕಳಿಗೆ ಡಿಸ್ಟರ್ಬ್ ಆಗಿತ್ತು. ಬಹುಶಃ ಬಾಗಲಕೋಟೆಯಲ್ಲಿ ಏನು ಬಣ್ಣ ಆಡ್ತಾರ ಆ ಬಣ್ಣ ಈ ನಮ್ಮ ಭಾಗದಲ್ಲಿ ಇಲ್ಲ. ಬಾಗಲಕೋಟೆ ಮತ್ತು ಹುಬ್ಬಳ್ಳಿ ಈ 2 ಕಡೆ ನಾನು ಬಂದೋಬಸ್ತುಗಳನ್ನು ಮಾಡಿದ್ದೀನಿ. ಸಹಜವಾಗಿ ಇತ್ತೀಚೆಗೆ ಬಣ್ಣಗಳಲ್ಲಿ ಕೆಮಿಕಲ್ ಮಿಶ್ರಣ ಐತಿ. ಸಾಧ್ಯ ಆದಷ್ಟು ಯುವಕರು ಒಣ ಬಣ್ಣವನ್ನು ಆಡಬೇಕು. ಅದನ್ನು ನೀರಿಗೆ ಕಲಸಿ ಅದರಲ್ಲಿ ಇನ್ನೊಂದು ಯಾವುದ್ಯಾವುದೋ ಪದಾರ್ಥಗಳನ್ನು ಹಾಕಿ ಆ ರೀತಿ ಯಾರೂ ಮಾಡಬಾರ್ದು. ಯಾಕಂದ್ರೆ ಸ್ಕಿನ್ ಅಲರ್ಜಿಗಳಾಗ್ತವೆ. ಅದೇ ರೀತಿ ಕಾಮದಹನ ಮಾಡೋ ಕಾಲಕ್ಕೆ ಯುವಕರು, ಈ ಸಭೆಗೆ ಬಂದಿರೋರು ನೀವು ಯಾರೂ ಬಣ್ಣ ಆಡೋದಿಲ್ಲ, ಅದು ನನಗೂ ಗೊತ್ತಿದೆ. ಹುಡುಗರು ಮಕ್ಕಳು ಆಡ್ತಾರೆ, ಮಕ್ಕಳು ಯಾರು ಈ ಸಭೆಗೆ ಬರೋದಿಲ್ಲ. ಆದರೆ ಒಂದು ನಮಗೆ ನಂಬಿಕೆ ಅಂತ ಆ ಮಕ್ಕಳ ಯುವಕರೆಲ್ಲ ನಿಮ್ಮ ಓಣಿಯವರು, ನಿಮ್ಮ ಸಮಾಜದವರು, ನಿಮ್ಮ ಅಕ್ಕಪಕ್ಕದವರು, ನೆರೆಹೊರೆಯವರು ಇರ್ತಾರೆ. ಹಾಗಾಗಿ ನಿಮ್ಗಳ ಮಾತು ಅವ್ರು ಕೇಳ್ತಾರೆ. ಆ ಕಾರಣದಿಂದ ಕಾಮದಹನ ಮಾಡೋ ಕಾಲಕ್ಕೆ ಕೆಲವು ಯುವಕರು ಬೇರೆಯವರ ಮನೆ ಹಿತ್ತಲಲ್ಲಿ ಹಾಕಿರೋ ಕಟ್ಟಿಗೆಗಳನ್ನು, ಕುಳ್ಳನ್ನು ಈಗ ಮಾಡೋದಿಲ್ಲ. ಕೊಂಡ ತಂದ ಕಟ್ಟಿಗೆ ಅಡ್ಡದಾಗ ಕೊಂಡ ತಂದು ಮಾಡಿದ್ರಂತೂ ಭಾಳ ಒಳ್ಳೇದು. ಆ ಥರ ಯಾರು ಯುವಕರು ಮಾಡ್ತಿದ್ರಂದ್ರೆ ಅವರಿಗೆ ಸ್ವಲ್ಪ ತಿಳಿ ಹೇಳಿ. ಅಚಾನಕ್ ಆ ಥರ ಯುವಕರು ಮಾಡುವಾಗ ಯಾರಿಗಾರ ಗೊತ್ತಾದ್ರೂ ಕೂಡ ಅದನ್ನು ದೊಡ್ಡದಾಗಿ ತಗೊಳ್ಳದೇನೆ ಆಯ್ತು ಕಾಮದಾನಕ್ಕೆ ತಗೊಂಡೋಗಿ ಹೋಗ್ತಾ ಇದಾರೆ ಅಂತ ದೊಡ್ಡ ಮನಸ್ಸು ಮಾಡಿ ಕೆಲವು ಕಡೆ ಮಾಡ್ತಾರ ಹಂಗ. ಆ ಕಾರಣದಿಂದ ಕಾಮದಹನ ಅಂದ್ರೆ ನಮ್ಮಲ್ಲಿರುವ ಕೆಟ್ಟತನವನ್ನು ಸುಟ್ಟು, ಕೆಟ್ಟ ಗುಣಗಳನ್ನು ಸುಟ್ಟು ಒಳ್ಳೆಯದನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಪ್ರತೀತಿ ಇದೆ. ಆ ಕಾರಣದಿಂದ ಕಾಮದಹನ ಕಾಲಕ್ಕೆ, ಬಣ್ಣದ ಕಾಲಕ್ಕೆ ನಿಮ್ಮೂರಿಗೆ ಯಾವುದೇ ಕಳಂಕಗಳು ಬರದೇ ಇರಲಿ. ಪೊಲೀಸರಿಗೆ ಕೆಲಸ ಹಚ್ಚದೇ ಇರಂಗ್ ಮಾಡಿ. ಪೊಲೀಸರಿಗೆ ಕೆಲಸ ಹಚ್ಚಿದ್ರೆ ಆಮೇಲೆ ನೀವೆಲ್ಲ ನಿಮ್ಮ ಹುಡುಗರೆಲ್ಲ ನಮ್ಮ ಕಚೇರಿಗೆ ಇರ್ತಾರ, ನೀವು ಬಂದು ನಮ್ಮ ಹುಡುಗ ಏನು ಮಾಡಿಲ್ರಿ ಅವ್ನು ನೋಡ್ರಿ ಕೇಸ್ನಾಗೇನೋ ಹಾಕಕತ್ತೀರಂತ ಹಂಗೆಲ್ಲ ಆಗ್ತಾವು. ಆ ಕಾರಣದಿಂದ ಯಾರೂ ಆ ಥರ ಆಗದೆ ಇರಲಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದಲ್ಲಿ ತಮ್ಮಲ್ಲೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಸರಿ ಆಗದೆ ಇದ್ದರೆ ಪೊಲೀಸರು ನಮ್ಮ ಕಾನೂನಿನ ಕ್ರಮಗಳನ್ನು ನಾವು ಜಾರಿ ಮಾಡ್ತೀವಿ. ಆ ಕಾರಣದಿಂದ ಅದ್ರ ಜೊತೆಗೆ ಶರಣಮುತ್ಯಾರ ಜಾತ್ರೆ ಬಂದಿದೆ. 19ನೇ ತಾರೀಕಿಗೆ ತೇರಿರ್ತದೆ. ಆ ತೇರಿನ ಸಮಯದಲ್ಲಿ ಏನು
ಬಂದೋಬಸ್ತುಗಳನ್ನು ಮಾಡಬೇಕು. ಮಹಿಳೆ ಮತ್ತು ಮಕ್ಕಳಿರುವಲ್ಲಿ ಮಹಿಳಾ ಸಿಬ್ಬಂದಿರವರು ನೇಮಿಸ್ತೀವಿ. ಬಳಿ ಬಜಾರ್ ಅಂತಲ್ಲಿದ್ದಲ್ಲಿ ಅಲ್ಲಿ ಕೂಡ ಮಹಿಳೆಯರನ್ನು ನೇಮಿಸ್ತೀವಿ. ತೇರ್ ಕಾಲಕ್ಕೆ ನಾವೇ ಮುಂದಿರ್ತೀವಿ. 2 ವೀಲರ್ಸ್ ಆ ರಸ್ತೆಯಲ್ಲಿ, ಆ ಟಾಕೀಸ್ ಏನು ರಸ್ತೆ ಇದೆ ಅಲ್ಲಿ 2 ವೀಲರ್ಸ್ ಕೂಡ ಬರದೇ ಇರೋ ರೀತಿಯೊಳಗೆ 2 ಕಡೆ ಬ್ಯಾರಿಕೇಡ್ ಮಾಡಿ ನೋಡ್ಕೊಳ್ತೀವಿ. ಅದೇ ರೀತಿ ರಂಜಾನ್ ಕಾಲಕ್ಕೆ ಏನು 1ನೇ ತಾರೀಕು ರಂಜಾನ್ ಇದೆ, ಆ ರಂಜಾನ್ ದಿನ ಏನು 3 ಕಡೆ ಪ್ರೇಯರ್ ಆಗ್ತದೆ, ಹಿಂದಿನ ದಿನ ರಾತ್ರಿ ದಿನ ನಾನು ಫಿಕ್ಸ್ ಪಾಯಿಂಟ್ ಹಾಕಿರ್ತೀನಿ ಸಿಬ್ಬಂದಿಗಳಿಗೆ. ಅದೇ ರೀತಿ ಪೆಟ್ರೋಲಿಂಗ್ ಅಲ್ಲಿ ಇರ್ತೀವಿ. ಶಾಂತ ರೀತಿಯಿಂದ ಪ್ರೇಯರ್ ಮುಗಿಸಿ ಅವರು ಕೂಡ ತಮ್ಮ ಹಬ್ಬವನ್ನ ಆಚರಣೆ ಮಾಡೋಕೆ ಏನೇನು ಅನುಕೂಲಗಳು ಬೇಕು ನಮ್ಮ ಇಲಾಖೆಯಿಂದ ಹೆಚ್ಚಿನ ಭದ್ರತೆಯನ್ನ ನಾವು ಕೈಗೊಳ್ತೀವಿ. ಆ ಕಾರಣದಿಂದ ನೀವು ಪೊಲೀಸ್ಗೆ ಜಾತ್ರೆ ಕಾಲಕ್ಕೆ, ಹೋಳಿ ಹಬ್ಬದ ಕಾಲಕ್ಕೆ ಮತ್ತು ರಂಜಾನ್ ಹಬ್ಬದ ಕಾಲಕ್ಕೆ ನಿಮ್ಮ ಸಹಕಾರ ನಮಗಿರಲಿ. ನಮ್ಮ ಸಹಕಾರ ಸರಳ ಸಂಚಾರ ವ್ಯವಸ್ಥೆಗೆ ಮತ್ತು ಶಾಂತಿ ಸುವ್ಯವಸ್ಥೆಗೆ ಏನೇನು ಬೇಕೋ ಆ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಂತೇಳಿ ತಮಗೆ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಹೋಳಿ ಹಬ್ಬ, ರಂಜಾನ್ ಹಬ್ಬ ಹಾಗೂ ಮುಂಚಿತವಾಗಿಯೇ ಶುಭ ಕೋರುತ್ತಾ ಇಂದಿನ ಈ ಸಭೆಗೆ ಹಾಜರಾಗಿರುವಂತಹ ನಮ್ಮ ತಾಳಿಕೋಟೆ ಠಾಣೆಯ 2 ಠಾಣಾಧಿಕಾರಿಗಳೇ ಹಾಗೂ ತಾಳಿಕೋಟೆ ಪಟ್ಟಣ ಹಾಗೂ ವಿವಿಧ ಭಾಗಗಳಿಂದ ನಮ್ಮ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ನಾಗರಿಕರು, ಮೊಟ್ಟ ಮೊದಲನೇದಾಗಿ 13ನೇ ತಾರೀಕಿಗೆ ಕಾಮದಹನ, 14 ಮತ್ತು 15ಕ್ಕೆ ಬಣ್ಣ ಎರಚುವ ಅಥವಾ ಬಣ್ಣ ಆಡುವಂಥ ಒಂದು ಕಾರ್ಯಕ್ರಮ, 19ಕ್ಕೆ ಜಾತ್ರೆ, ಶರಣಬಸಪ್ಪ ಜಾತ್ರೆ ಮತ್ತು 31 ಅಥವಾ 1ನೇ ತಾರೀಕಿಗೆ ಚಂದ್ರ ದರ್ಶನ ಆಧಾರದ ಮೇರೆಗೆ ರಂಜಾನ್ ಹಬ್ಬ ಆಚರಣೆ ಆಗುತ್ತೆ. ಈಗ ಹೋಳಿ ಹಬ್ಬದ ಬಗ್ಗೆ 13ಕ್ಕೇನು ಕಾಮದಹನ ಇದೆ. ಕಾಮದಹನ ಅಂತೇಳಿ ನಾವೇನೆಲ್ಲ ಕಡೆ ಸುಡ್ತೀವಿ. ಅದನ್ನ ಏನಂದ್ರೆ ನಮ್ಮ ಕೆಟ್ಟ ಯೋಚನೆಗಳು, ದ್ವೇಷ ಭಾವನೆಗಳು, ಅದನ್ನು ನಾವು 13ನೇ ತಾರೀಕಿಗೆ ಸುಟ್ಬಿಡ್ತೀವಿ. 14ಕ್ಕೆ ಏನಿದ್ರು ಬಣ್ಣ ಆಡೋದು, ಎಲ್ಲರೂ ಸೌಹಾರ್ದಯುತವಾಗಿ, ಎಲ್ಲರೂ ಬಿಚ್ಚು ಮನಸ್ಸಿಂದ, ಯಾವುದೇ ಜಾತಿ ಭೇದ ಇಲ್ಲದೆ ಆಡೋ ಒಂದು ಹಬ್ಬ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗೆ ಏನೇ ಬಣ್ಣ ಬಿದ್ದರೂ ಸಹ ಯಾರು ಅದನ್ನ ತಲೆ ಕೆಡಿಸ್ಕೊಳ್ಳದೆ ಎಲ್ಲರೂ ತಮ್ಮ ತಮ್ಮ ಏರಿಯಾಗಳಲ್ಲಾಗಲಿ, ತಮ್ಮ ಒಂದು ಸ್ನೇಹಿತರ ಬಳಗದಲ್ಲಾಗಲಿ ಹಬ್ಬ ಆಡಲಿಕ್ಕೆ ಏನೇ ಯಾರ್ದೇನು ಅಭ್ಯಂತರ ಇಲ್ಲ. ಆದರೂ ಸಹ ಒಂದು ಟೈಮಿಂಗ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆಲ್ಲ ಅಲ್ಲ, ಒಂದು ಮಧ್ಯಾಹ್ನ 1:30-2 ಗಂಟೆಗೆಲ್ಲ ದಯಮಾಡಿ ಮುಗಿಸಿ. ಅದ್ರ ನಂತರ ಮತ್ತೆ ಆಡೋದು ಬೇಡ. ಯಾಕಂದ್ರೆ ಬೇರೆ ಬೇರೆ ಕೆಲಸ, ವ್ಯಾಪಾರಸ್ಥರಿರ್ತಾರೆ, ಎಲ್ಲೋ ನೌಕರಿ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ, ಏನೋ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆ ಯಾರಿಗೂ ತೊಂದರೆ ಆಗೋದು ಬೇಡ. ಹಾಗಾಗಿ ನೀವು 1:30-2 ಗಂಟೆಗೆಲ್ಲ ನಿಮ್ಮ 2 ದಿನದ್ದು 14ನೇ ತಾರೀಕಿಗೂ 15ಕ್ಕೂ 2 ದಿನಕ್ಕೂ ತಾವು ಹಬ್ಬವನ್ನ ಬಣ್ಣ ಹಾಕೋದನ್ನ ಒಂದು 1:30-2 ಗಂಟೆಗೆ ಮುಗಿಸಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಕಾಮದಹನ ರಾತ್ರಿ 12-1 ಗಂಟೆವರೆಗೆ ಆಗ್ಬೋದು. PS ಅವ್ರು ಹೇಳ್ದಂಗೆ ಅವ್ರ ಮನೆ ಹಿತ್ತಲಿದ್ದಂತಹ ಕಟ್ಟಿಗೆ ಆಗಲಿ, ಇನ್ನೊಂದಾಗಲಿ ಒಯ್ದು ಟೈರ್ ಆಗಲಿ ಇಂಥವೆಲ್ಲ ಹಾಕಿ ಹೋಗಿ ಸುಡೋದು ಅದೆಲ್ಲ ಮಾಡಬೇಡಿ. ಇತ್ತೀಚೆಗೆ ಮಾಡ್ತಾ ಇಲ್ಲ, ಕಳೆದ ಒಂದು 10 ವರ್ಷದಿಂದಂಗೆಲ್ಲ ಹುಡುಗರು ನೈಟ್ ಎಲ್ಲ ಸಂಗ್ರಹ ಮಾಡಿ ಮಾಡ್ತಾ ಇದ್ರು. ಇದು ಆದರೂ ಸಹ ಸ್ವಲ್ಪ ಅಂತ ಹುಡುಗರಿದ್ರೆ ನಿಮ್ಮ ಮನೆಯಲ್ಲಿ ಹುಡುಗರಿಗೆ ತಿಳಿಸಿ ಹೇಳಿ, ಕಾಮದನ ಸುಡುವಾಗಲಿ ಬಣ್ಣ ಆಡುವಾಗಲಿ ಯಾವುದೇ ರೀತಿಯ ಕೆಟ್ಟ ಯೋಚನೆ ಇಲ್ಲದೆ ಎಲ್ಲರೂ ಸಹ ನಾವು ಹಬ್ಬ ಆಚರಣೆ ಮಾಡೋದು ಯಾವುದಕ್ಕೆ, ನಗ್ನಗ್ತಾ, ಎಲ್ಲ ಹಬ್ಬಗಳು ನಗ್ನಗ್ತಾ ಆಚರಣೆ ಮಾಡ್ತೀವಿ, ಯಾವುದೇ ಸಮಾಜ ಆಗಲಿ. ಹಾಗಾಗಿ ನಗ್ನಗ್ತಾನೆ ಮುಗಿಬೇಕದು. ಕೊನೆಗೆ ಸಮಸ್ಯೆ ಆಗಿ ಸ್ಟೇಷನ್ಗೆ ಸುತ್ತಾಡೋದು, ಕೋರ್ಟಿಗೆ ಸುತ್ತಾಡೋದು, ಜೈಲಿಗೆ ಸುತ್ತಾಡೋಂಥ ಒಂದು ಸಂದರ್ಭ ಯಾವ ಹಬ್ಬದಲ್ಲಿ ಬರೋದು ಬೇಡ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಅದೇ ರೀತಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಬಡಾವಣೆಯ ಸ್ನೇಹಿತರಿಗೆ, ನಿಮ್ಮ ಬಳಗದವರಿಗೆ, ಎಲ್ಲ ಸಮಾಜದವರು ತಿಳಿಸಿ ಹೇಳಿ. ಎಲ್ಲ ಹಬ್ಬಗಳನ್ನು ಶಾಂತಿಯಿಂದ ಆಚರಣೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದು, ನಮ್ಮ ಪಟ್ಟಣಕ್ಕೆ ಒಳ್ಳೆಯದು. ಎಲ್ಲಿ ಶಾಂತಿ, ಸೌಹಾರ್ದತೆ, ಕಾನೂನು ಸುವ್ಯವಸ್ಥೆ, ನಿಯಂತ್ರಣ ಇರ್ತದೆ, ಅಲ್ಲಿ ಅಭಿವೃದ್ಧಿ ಇರ್ತದೆ. ಅಭಿವೃದ್ಧಿ ಇಲ್ಲ ಅಂದ್ರೆ ಅಲ್ಲಿ ಯಾವುದೇ ಸೌಹಾರ್ದತೆ ಇಲ್ಲ, ಅಲ್ಲಿ ಒಬ್ರಿಗೊಬ್ರು ಸರಿ ಇಲ್ಲ ಅಂತಾನೆ ಅರ್ಥ. ಹಾಗಾಗಿ ನಿಮ್ಮ ಈ ಪಟ್ಟಣ ವಾಣಿಜ್ಯ ನಗರಿ ಅಂತಾನೆ ತುಂಬಾ ಜೋರಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅದನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಬೇಕಂದ್ರೆ ನೀವೆಲ್ಲ ಸೌಹಾರ್ದಯುತವಾಗಿ, ಎಲ್ಲಾ ಸಮಾಜದವರು ಸೌಹಾರ್ದಯುತವಾಗಿ ಇದ್ದಲ್ಲಿ ಮಾತ್ರ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಗ್ಗೆ ಸಾಧ್ಯ ಅಂತ ನಾನು ಹೇಳಬಯಸ್ತೇನೆ. ಬಿಜಾಪುರ ಮುದ್ದೇಬೇಳ ತಾಲೂಕು ವೃತ್ತದ CPI ಸಾಹೇಬರ ಅವರಿಗೆ
ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ PSI ಬೆಂಗಿಯವರಿಗೆ, ರಾಮನಗೌಡರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತೇನು ಇಲ್ಲಿ ತಾಳಿಕೋಟೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು, ಹಿರಿಯರು, ವ್ಯಾಪಾರಸ್ಥರು, ಪತ್ರಕರ್ತರು ಮತ್ತು ಯುವಕ ಮಿತ್ರರು ಇವತ್ತೇನಿಲ್ಲಿ ಸೇರಿದ್ದೀವಿ, ಎಲ್ಲರೂ ಒಂದು ಸದ್ಭಾವನೆಯಿಂದ ಸೇರ್ಯಾರ. ಇಲ್ಲೆಲ್ಲ ಒಂದು ರಂಜಾನ್ ಇರಲಿ, ಜಾತ್ರೆ ಇರಲಿ, ತಾಳಿಕೋಟೆಯೊಳಗೆ ನಡೀತಕ್ಕಂಥ ಹೋಳಿ ಹಬ್ಬದ ಇರಲಿ, ಇದು ಎಲ್ಲದಕ್ಕೂ ಕಾರಣಕರ್ತರು ಇಲ್ಲೆಲ್ಲರೂ ಆಗ್ಬೇಕು. ಇದಕ್ಕೆ ಯಾಕಂತಂದ್ರೆ ಎಲ್ಲರೂ ಕೂಡಿದ್ರೆ ಒಂದು ಸಂತೋಷ. ಈ ಬಣ್ಣದ ಹಬ್ಬ ಆಡೋದು ಎದಕ್ಕಂದ್ರೆ ಸಂತೋಷ, ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವಗಳನ್ನ ಅಳಿಸಿಕೊಂಡು ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನ ತಿಳಿಗೊಳಿಸಿಕೊಂಡು ಇವನ್ನೆಲ್ಲ ಮರಿಬೇಕು. ವರ್ಷಕ್ಕೊಂದ್ಸರಿ ಯಾಕೆ ಮಾಡ್ತಾರೆ ಹಬ್ಬಗಳಂದ್ರೆ ಹಿರಿಯರು ಇದೇ ಒಂದು ಕಾರಣಕ್ಕೆ ಮಾಡ್ಯಾರ. ಅಂದ್ರೆ ನಾವು ಏನೋ ಸಣ್ಣ ಪುಟ್ಟ ದಿನ ಇರುವ ಆಜು ಬಾಜು ಮನೆಯವರು, ಅಣ್ಣ ತಮ್ಮರು ಎಲ್ಲರೂ ಜಗಳ ಆಡ್ತಕ್ಕಂಥದ್ದು ಸಣ್ಣ ಪುಟ್ಟ ಬರ್ತಾವ. ಅವನ್ನೆಲ್ಲ ಮರೆತು ಎಲ್ಲರೂ ಒಂದಾಗಿ ಹಿಂದೂ, ಮುಸ್ಲಿಮ, ಕ್ರೈಸ್ತ ಅನ್ನುವಂಥ ಒಂದು ಭಾವನೆಗಳೆಲ್ಲ ಭಾಗವಹಿಸಿದಂಥ CPS ಅವರೇ, PSI ಅವರೇ, ಪ್ರೈಮ್ PS ಅವರೇ ಹಾಗೂ ಯಾವತ್ತು ತಾಳಿಕೋಟೆ ನಗರದ ಗಣ್ಯಮಾನ್ಯರೇ ಆದ್ಮೇಲೆ ಇವತ್ತು ಯಾವುದೇ ಹಬ್ಬ ಬರಲಿ, ಆ ಹಬ್ಬದಲ್ಲಿ ಸಾರ್ವಜನಿಕರು ಪ್ರೀತಿ ವಿಶ್ವಾಸದಿಂದ ಇರಬೇಕನ್ನುವಂಥ ಉದ್ದೇಶದಿಂದ, ಅದು ಮುಸ್ಲಿಂ ಹಬ್ಬಗಳಾಗಿರ್ಬೋದು, ಕ್ರಿಶ್ಚಿಯನ್ರ ಹಬ್ಬಗಳಾಗಿರ್ಬೋದು ಅಥವಾ ಹಿಂದೂಗಳ ಹಬ್ಬಗಳು, ಉದ್ದೇಶ ಏನಂದರೆ ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ರೀತಿಯಿಂದ